ಯಾಕಂದ ಏನೋ ಚಿಂತೆಯಲ್ಲಿದೆಯಾ? ಅದು ಅಪ್ಪ ಏನೋ ಹೇಳಬೇಕು ಅಂತ ಕಸಿಸಿಯಲ್ಲಿದೆಯಾ? ಅದೇನು ಅಂತ ಹೇಳಪ್ಪ. ಸಾರಿ ಅಪ್ಪ, ನಾನು ಈ ನಿರ್ಧಾರನ ಮಾಡೋದಕ್ಕೂ ಮುಂಚೆ ನಿಮ್ಮನ್ನ ಒಂದು ಮಾತು ಕೇಳಲಿಲ್ಲ. ಆದರೆ ಸಂದರ್ಭ ಆಗಿತ್ತು. ವಿಷಯ ಏನು ಅಂತ ಹೇಳಮ್ಮ. ನನ್ನ ಕೆಲಸಕ್ಕೆ ರಿಸೈನ್ ಮಾಡಿದೆಪ್ಪ. ಟೆನ್ಷನ್ ಏನಿಲ್ಲ, ನಾನು ಇನ್ನೊಂದು ಕೆಲಸ ಹುಡ್ಕೋತೀನಿ. ಅಮ್ಮು, ಮನ್ಸು ಮುರಿಯುವಂಥ ಎಷ್ಟೋ ಸಂದರ್ಭ ಬರುತ್ತೆ, ಆಗ ಸಂಬಂಧಗಳು ಹಾಳಾಗ್ತವೆ. ಆದರೆ ಅಂಥ ಸಂದರ್ಭಗಳಲ್ಲಿ ಅಹಂಕಾರದ ಕೈಗೆ ನಾವು ಬುದ್ಧಿ ಕೊಡಬಾರ್ದಮ್ಮ. ಜೀವನದಲ್ಲಿ ತುಂಬ ಮೌಲ್ಯ ಇರೋದು ಅಂದರೆ ಅದು ಸಂಬಂಧ ಮಾತ್ರ. ಯಾವತ್ತೂ ನಾವು ಸಂಬಂಧನ ಕೆಡಿಸ್ಕೋಬಾರ್ದು. ನೀನು ದುಡಿಲೇಬೇಕು ಅಂತ ಏನಿಲ್ಲ, ತಲೆ ಕೆಡಿಸ್ಕೋಬೇಡ. ಏನಾಯ್ತು ನಿಂಗೆ? ಏನಾಯ್ತಣ್ಣ? ಓದ್ ಕೆಲಸ ಆಗ್ಲಿಲ್ಲಮ್ಮ. ಚಿಕ್ಕ ಸ್ಕೂಲಿಂದ ಬರ್ತಿದ್ಯಾ ಅಂತ ಎಲ್ಲ ಲಾಬಿ ಮಾಡ್ಬಿಟ್ರು. ಏನು ಚಿಕ್ಕ ಸ್ಕೂಲಿಂದ ಬರ್ತಿದ್ದಾಳೆ ಅಂತಾರ? ಅವರು ಸ್ಕೂಲ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅನ್ನೋದ್ರ ಮೇಲೆ ಸೀಟ್ ಕೊಡ್ತಾರಂತ, ಅಥವಾ ಮಾರ್ಕ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಸೀಟ್ ಕೊಡ್ತಾರಂತ? ಈಗಿನ ಎಜುಕೇಶನ್ ಮೊದ್ಲಿನ ತರ ಉಳ್ಕೊಂಡಿಲ್ಲ ಅಮ್ಮ. ಅವ್ರ ಡಿಮ್ಯಾಂಡ್ಸ್ ಕೇಳಿದ್ರೆ ಶಾಕ್ ಆಗುತ್ತೆ. ಕತ್ತೆ ಬಾಲ ಕುದುರೆ ಜುಟ್ಟು ಎಲ್ಲ ಕಡೆನೂ ಸಿಲೆಬಸ್ ನಲ್ಲಿರೋದನ್ನೇ ಹೇಳ್ಕೊಡೋದು. ನಾವು ಗಮನ ಇಟ್ಟು ಕಲಿಬೇಕಷ್ಟೇ, ಅವ್ರಲ್ದಿದ್ರೆ ಇನ್ನೊಬ್ರು. ಇಲ್ಲ, ನಾನು ಅದೇ ಕಾಲೇಜಲ್ಲಿ ಓದ್ಬೇಕು. ಅಲ್ಲಿ ಎಷ್ಟು ಚೆನ್ನಾಗಿರೋ ಕೋಚಿಂಗ್ ಕೊಡ್ತಾರೆ ಗೊತ್ತಾ? ಟ್ಯೂಷನ್ಗೂ ಹೋಗೋದೇ ಬೇಡ, ಅಣ್ಣನೇ ಬೇಡ ಅಂತ ಕರ್ಕೊಂಬಂದ. ಇನ್ನೇನ್ ಮಾಡೋದು ಅಂಜು? ಅವ್ರು ಹೇಳಿದಕ್ಕೆಲ್ಲ ಸೊಪ್ಪು ಹಾಕಿನೇ ಅಲ್ವಾ ಇವತ್ತೆಲ್ಲ ಅವ್ರು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದು. ನಮ್ಗೆ ಹೀಗಾದ್ರೆ ಇನ್ನು ದೂರದ ಹಳ್ಳಿಗಳಿಂದ ಬರೋರ್ ಕಥೆ ಏನ್ ಹೇಳು? ಎಜುಕೇಶನ್ ಅನ್ನೋದು ಒಂದು ದಂಧೆ ಆಗ್ಬಿಟ್ಟಿದೆ ಇಲ್ಲಿ. ಹೂನಮ್ಮ, ಅಣ್ಣ ಸರಿಯಾದನ್ನೇ ಮಾಡಿದ್ದಾನೆ. ನಿನಗೆ ಬಂದಿರೋ ಮಾರ್ಕ್ಸ್ಗೆ ಎಲ್ಲಿ ಬೇಕಾದರೂ ಸೀಟ್ ಸಿಗುತ್ತೆ. ದೇವ್ರಿದ್ದಾನೆ, ಏನಾದರೂ ಒಂದು ದಾರಿ ಹಾಗೆ ಆಗತ್ತೆ. ಎಲ್ಲಾದ್ರೂ ಸಿಗೋ ಸೀಟ್ ನಂಗೆ ಬೇಡ. ನಿಮ್ಗೆ ಯಾರಿಗೂ ಅರ್ಥನೇ ಆಗಲ್ಲ. ಬಿಟ್ಕೊಳೆ. ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು. ನಿಮ್ಮ ಮನೆ ಹತ್ರ ಯೂಶಲಿ ಒಂದು ಜಾಗದಲ್ಲಿ ಮೀಟ್ ಮಾಡ್ತೀವಲ್ಲ? ಏನೋ ಈಗ್ಲಾ? ಎಸ್, ರೈಟ್ ನೌ. ಒಂದು ಲಾಸ್ಟ್ ಕಾಲ್ ಮಾಡ್ಬೋದು? ಬೇಕಾಗಿಲ್ಲ. ಅಟ್ಲೀಸ್ಟ್ ವಾಯ್ಸ್ ಮೆಸೇಜ್. ಅದು ಏನು ಮಾಡ್ತೀಯೋ ಕಾರಲ್ಲೇ ಮಾಡಿ ನಡಿ. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೌದಾ? ಸರಿ, ನಿನ್ನೆ ಮೊದಲು ಹೇಳು. ಹೇಳಿಬಿಡ್ತೀನಿ. ಐ ಲವ್ ಯು ಅಮೂಲ್ಯ. ಐ ಲವ್ ಯು ಅಮೂಲ್ಯ. ಅಮೂಲ್ಯ, ದಿಸ್ ಅಲ್ಲ, ನಾವಿಬ್ರು ಒಂದಾಗಬಾರ್ದು ಅಂತ ಇಡೀ ಯೂನಿವರ್ಸ್ ಡಿಸೈಡ್ ಮಾಡಿದ್ಯಾ ಹೇಗೆ? ಫಸ್ಟ್ ಟೈಮ್ ಪ್ರಪೋಸ್ ಮಾಡೋಣ ಅನ್ಕೊಂಡಾಗ ಕಿಡ್ನಾಪ್ ಆದ. ಸೆಕೆಂಡ್ ಟೈಮ್ ಧ್ರುವ ಅಡ್ಡ ಬಂದ. ನಾನು ಅವಳನ್ನ ಎಷ್ಟು ಇಷ್ಟಪಡ್ತೀನಿ, ಅದು ನಾನು ಇವತ್ತು ಯಾಕೆ ಅವಳು ಬಂದಾಗ ಆ ರೀತಿ ನಡ್ಕೊಂಡೆ? ಯಾಕೆ ಹಠ ಸಾಧಿಸ್ದೆ? ಅವಳು ಕೆಲಸ ಬಿಡ್ತೀನಿ ಅಂದಾಗ್ಲೂ ಐ ಇವನ್ ಟ್ರೈ ಟು ಸ್ಟಾಪ್ ಹಿರ್. ನಾನು ಅವಳು ಕನ್ವಿನ್ಸ್ ಆಗೋ ಹಾಗೆ ಮಾತಾಡಿದ್ರೆ ಅವಳಾಗಿ ಮಾಡ್ತಿರ್ಲಿಲ್ಲ. ನಾನು ಅವಳು ನಾಳೆಯಿಂದ ಆಫೀಸಿಗೆ ಬರಲ್ಲ ಅಂದರೆ ನನಗದನ್ನು ಫೇಸ್ ಮಾಡೋದಕ್ಕಾಗುತ್ತಾ? ಇಡೀ ದಿನ ಅವಳ ಜೊತೆನೇ ಕಳೀತಿದೆ. ಅವಳ ನಾನ್ ಸೆನ್ಸ್, ಅವಳ ತರಲೆ, ಅವಳ ಚೈಲ್ಡಿಶ್ನೆಸ್, ಆ ನಿಕ್ ನೇಮ್ಸ್ ಎಲ್ಲವನ್ನೂ ಮಿಸ್ ಮಾಡ್ಕೋತಾನೆ. ಈಗ ಅವಳನ್ನ ನೋಡ್ದೆ ಹೇಗಿರಲಿ? ಓಕೆ ಸಾತಕ್, ಅಂಜು ಅಡ್ಮಿಷನ್ ಮಾಡ್ಸೋಣ ಅಂತ ಹೋಗಿದ್ದೆ ವೇದಾಂತ್. ಹೌದಾ? ಎಲ್ಲ ಆಯ್ತಾ? ಯಾವ್ಯಾವ ಸ್ಕೂಲಿಂದ ಸ್ಟೂಡೆಂಟ್ನ ತಗೊಂಡ್ರೆ ಸೆಕೆಂಡ್ ಇಯರಲ್ಲಿ 100% ರಿಸಲ್ಟ್ ಬರುತ್ತೆ ಅಂತ ನಮ್ಮ ಹತ್ರ ಲಿಸ್ಟ್ ಇದೆ. ನಾವು ಅದನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಪ್ಲೀಸ್ ಡೋಂಟ್ ಮೈಂಡ್, ನಾನು ಅವಳಿಗೆ ಸೀಟ್ ಕೊಡೋಕ್ಕಾಗಲ್ಲ. ಈ ವಿಷಯದಲ್ಲಿ
ನಿಮಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ನನಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಸ್ವಲ್ಪ ಲೆಸ್ ಗ್ಲಾಮರಸ್ ಕಾಲೇಜಿಗೆ ಸೇರಿಸಿ. ಇಷ್ಟ ಆಯ್ತು. ವಾಟ್? ಹೌ ಕ್ಯಾನ್ ದೇ ಸೇ ದಟ್? ನನಗೂ ಅದೇ ಅರ್ಥ ಆಗ್ತಿಲ್ಲ ವೇದಾಂತ್. ಬಟ್ ವೇದಾಂತ್ ವೆಂಚರ್ಸ್ ನೇಮ್ ಯೂಸ್ ಮಾಡಿದ್ರೆ ಕೆಲಸ ಆಗಿರೋದು. ಆದರೆ ಹಾಗೆ ಮಾಡೋದಕ್ಕೆ ನನಗಿಷ್ಟ ಆಗಲಿಲ್ಲ. ಅದಕ್ಕೆ ಹಾಗೆ ಬಂದ್ಬಿಟ್ಟೆ. ದಿಸ್ ಇಸಂಟ್ ಫೇರ್ ಸಾರ್ಥಕ್. ಅಂಜು ಹೇಗೆ ಫೀಲ್ ಮಾಡಿದ್ಲು? ಅವಳಿಗೆ ತುಂಬಾನೇ ಬೇಜಾರಾಗಿದೆ ವೇದಾಂತ್. ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ. ನನಗೂ ಏನ್ ಮಾಡೋದು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ ಸಾರ್ಥಕ್, ದೇವ್ರಿದಾನೆ, ಒಂದ್ ದಾರಿ ಆಗೇ ಆಗುತ್ತೆ. ನೀವು ಡಿಟ್ಟೋ ಅಮೂಲ್ಯ ತರನೇ ಹೇಳಿದ್ರಿ. ಹಳೆ ಮುದ್ಕಿ ಹೇಳಿದ್ರು ಕೇಳ್ದಲೆ ಇದೇ ರೋಡಲ್ಲಿ ಬಂದ್ಬಿಟ್ಟೆ. ಅವಳು ಹೇಳ್ದಾಗೆ ಈ ರೋಡಿನ ವಾಸ್ತುನೇ ಸರಿ ಇಲ್ಲ. ಮನೇಲಿ ಕೂತ್ಕೊಳ್ಳೋಣ ಅಂದರೆ ಎಷ್ಟು ದಿನ ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಇಲ್ದಲೆ ಕೂತ್ಕೊಳ್ಳೋದು. ಈ ರೋಡ್ ಬೇರೆ ಮನೆಗೆ ಹತ್ರ ಆಗುತ್ತೆ ಅಂತ ಈ ರೋಡಲ್ಲೇ ಬಂದ್ಬಿಟ್ಟೆ. ಆದರೆ ಈಗ ನೋಡಿದ್ರೆ ಬರೀ ರೋಡ್ ತುಂಬ ಪೋಲಿಗಳೇ ಇದ್ದಾರೆ ಅನ್ಸುತ್ತೆ. ಛೇ, ಪ್ಲೀಸ್ ಪ್ಲೀಸ್ ನಾನೇನು ಮಾಡ್ಬಿಡಿ. ನಾನು ತುಂಬ ಸಂಪ್ರದಾಯಸ್ಥರು ಮನೆ ಹುಡುಗಿ, ಏನೋ ಮಿಸ್ ಆಗಿ ರೋಡಲ್ಲಿ ಬಂದ್ಬಿಟ್ಟೆ. ಪ್ಲೀಸ್ ನಾನು ಬಿಟ್ಬಿಡಿ. ತಲೆ ಪೂರ್ತಿ ಕೆಟ್ಟೋಗಿದ್ಯಾ? ಧ್ರುವ ವಸಿಷ್ಠ, ಥ್ಯಾಂಕ್ ಗಾಡ್ ಮರಗಾಡ್ನಲ್ಲಿ OSS ಸಿಕ್ಕಾಗಾಯ್ತು. ಅದ್ಯಾಕೆ ಅಷ್ಟೊಂದು ಎದುರ್ಕೊಂಡೆ? ಸಿಕ್ಕಾಪಟ್ಟೆ ನಿರ್ಜನ ಪ್ರದೇಶ ಇದು. ಅದಲ್ಲದೆ ಓಡಾಡೋ ಒಂದಿಬ್ರು ಕೂಡ ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಅದಕ್ಕೆ ಭಯ ಆಯ್ತು. ದೆವ್ವನ ಜನಕ್ಕೆ ಭಯ ಪಟ್ರೆ ಪಾಪ ಜನರ ಕತೆ ಏನು? ಏನಂದ್ರಿ ನೀವು? ನಾನಿದ್ದೀನಲ್ಲ ಅಂದೆ. ಹೌದು, ನೀವೇನು ಈ ಕಡೆ? ನಾನು ಇದೇ ರೋಡಲ್ಲಿ ಸ್ಟಡಿ ಸೆಂಟ್ರಿಗೆ ಹೋಗೋದು. ಬರ್ತಾ ಲೇಟ್ ಆದರೆ ಒಂದು ಮಿಸ್ ಕಾಲ್ ಕೊಡು, ನಾನು ವೆಯ್ಟ್ ಮಾಡ್ತೀನಿ. ಒಬ್ಬಳೇ ಓಡಾಡಬೇಡ. ಥ್ಯಾಂಕ್ಸ್ ಫಾರ್ ದಿ ಕನ್ಸರ್ನ್. ಇದಕ್ಕೇನು ಕಡಿಮೆ ಇಲ್ಲ. ತೊಟ್ಟು ಲೂಸ್ ಅದು, ಸುಳ್ಳೆ ಪುಳ್ಳೆ ಹೆಂಗ್ ಆಡ್ತಾ ನೋಡು, ಇರಿಟೇಟಿಂಗು. ಅಲ್ಲ, ಒಂದ್ ಮಾತು ರಿಸೈನ್ ಮಾಡ್ಬೇಡ, ನೀ ನನಗೆ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕಾಗ್ತಿರ್ಲಿಲ್ವಾ? ಕೊಬ್ಬು, ಕೊಲೆಸ್ಟ್ರಾಲ್. ತೀರಾ ರೆಸಿಗ್ನೇಷನ್ ವರ್ಗೂ ಹೋಗೋದು ಏನಿತ್ತು? ಮೂರ್ ಸಲ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾವಳು. ಧ್ರುವನ್ ವಿಚಾರ ಬಿಟ್ಟಾಕು. ನಮ್ಮ ಸಂಬಂಧನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬೋದಿತ್ತಲ್ಲ. ನಾನೇನ್ ಹೊಸಬ್ಳ ಇವನ್ಗೆ? ನಿನ್ನೆ ಮೊನ್ನೆ ನೋಡಿದ ನಾನು ಈ ತರ ಮುಂಗೋಪದ ಕೆಲಸ ಎಷ್ಟು ಮಾಡಿಲ್ಲ. ಇದ್ನೂ ಹಂಗೆ ಅನ್ಕೊಳ್ಳೋದಿಕ್ಕೆ ಏನ್ ದಾಡಿ ಆಗಿತ್ತು ಅವನ್ಗೆ? ಅಲ್ಲ, ಅಷ್ಟು ದಿನದಿಂದ ಪರಿಚಯ ಇರೋ ನನ್ನ ಜೊತೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಲ್ಲ. ನಾನು ಹೇಗೆ ಅಂತ ಅವಳು ಚೆನ್ನಾಗಿ ಗೊತ್ತು. 1 ವರ್ಷದ ಮೇಲಾಯ್ತು ನಾವಿಬ್ರು ಮೀಟ್ ಮಾಡಿ. ಆದರೆ ದಿಸ್ ನೋ ಯೂಸ್. ನಾನು ಅವಳಿಗೆ ಅರ್ಥ ಆಗಿಲ್ವಾ, ಅಥವಾ ಅವಳೇ ನಾನು ಅರ್ಥ ಮಾಡ್ಕೊಂಡಿಲ್ವಾ? ಏನೋ ರಿಸೈನ್ ಮಾಡೋದು ಮಾಡಿ ಬಂದ್ಬಿಟ್ಟೆ. ಮತ್ತೆ ಅವ್ರ ಮನೆಗೆ ಹೋಗೋದಕ್ಕೆ ಕಾರಣನೂ ಇಲ್ಲ. ಮುಖ ತೋರ್ಸೋದು ಸರಿನೂ ಆಗಲ್ಲ. ಈ ಕ್ಯಾಪಲ್ಲಿ ಅವನ್ನ ನೋಡೋದು ಹೇಗೆ? ಇನ್ಯಾವಾಗ ಅವನ್ನ ನೋಡೋದು ನಾನು? ಅಲ್ಲ, ಅವನು ಈ ಮನೆಗೆ ಕಾಲಿಡಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದಾನೆ. ಚೂ, ಒಳ್ಳೆ ಗೋಳಾಯ್ತಲ್ಲ. ಅವಳು ಆಫೀಸ್ಗೂ ಬರಲ್ಲ, ನಾನು ಅವ್ರ ಮನೆಗೂ ಹೋಗಲ್ಲ ಅಂತ ಹೇಳಿದ್ದೀನಿ. ಡ್ಯಾಮೆಟ್, ನಾನು ಬಜಾರಿನ ಯಾವಾಗ ನೋಡೋದು? ಅಮ್ಮೋ ಅಮ್ಮೋ, ಆದ್ಯ ಫೋನ್ ಮಾಡಿದ್ಲು ಕಣೆ. ಡಾಕ್ಟ್ರ್ ಒಳಗೆ ಬೆಡ್ ರೆಸ್ಟ್ ಹೇಳಿದಾರಂತೆ. ನೀನು ನನಗೆ ಹೇಳಲೇ ಇಲ್ಲ. ಹೌದಮ್ಮ, ಹೇಳಿದ್ದಾರೆ. ನಾನೇ ಅದೋ ಜ್ಞಾನದಲ್ಲಿ ಮರ್ತ್ಬಿಟ್ಟೆ. ಪಾಪ ಕಣೆ, ಅದು ಬೇಜಾರಾಗ್ತಿದೆ, ಹಿಂಸೆ ಆಗ್ತಿದೆ ಅಂತ ಹೇಳಿದ್ಲು. ಹೌದಾ? ನೀನೇನಂದೆ? ನಾನೇನು ಹೇಳ್ತೀನಿ ಹೇಳು? ನಿನ್ನನ್ನು ಕಳಿಸ್ಕೊಡೋಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಹೇಗಿದ್ರು ನೀನು ಅವಳಿಗೆ ನಾದ್ನಿ ಕರೆಸ್ಕೊಂಡು ಕೆಲಸ ಮಾಡಿಸ್ಕೊ ಅಂತಂದೆ. ನಿನಗೂ ಈ ಕೆಲಸ ಇಲ್ವಲ್ಲ, ಹೊಸ ಕೆಲಸ ಸಿಗೋವರೆಗೂ ಅಲ್ಲಿ ಹೋಗಿರ್ತೀಯಾ?
ನನ್ನ ಮನಸ್ಸಿನ ಮಾತು ನನ್ನ ಬಜರಂಗಿಗೆ ಇಷ್ಟು ಬೇಗ ಕೇಳಿಸುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಮ್ಮೋ, ನಿನ್ನೆ ಕೇಳ್ತಿರೋದು, ಹೋಗ್ತೀಯೇನೆ? ಹಾಮ, ಹೋಗ್ತೀನಿ. ಅದಕ್ಕಿಂತ ಟೈಮಲ್ಲೂ ಸೇವೆ ಮಾಡಲಿಲ್ಲ ಅಂದರೆ ಆ ದೇವ್ರು ಮೆಚ್ತಾನ? ಖಂಡಿತ ಹೋಗ್ತೀನಮ್ಮ. ನನಗೆ ಗೊತ್ತಿತ್ತು ಕಣೆ, ನೀನು ಒಪ್ಕೊಳ್ತೀಯ ಅಂತ. ನನ್ನ ಮುದ್ದು ಕಂದ ನೀನು. ಜೈ ಬಜರಂಗಿ. ವಿಕ್ಕಿ, ಎದ್ದೇಳಿ. ಟೈಮ್ ಎಷ್ಟಾಯ್ತು ನೋಡಿದ್ದೀರಾ? ಆಫೀಸಿಗೆ ಲೇಟ್ ಆಯ್ತು. ಇವತ್ತು ಆಫೀಸ್ಗೆ ಹೋದ್ರೆ ತಾನೆ. ಯಾಕೆ ಆಫೀಸಿಗೆ ಹೋಗಲ್ಲ? ಅಗ್ರಜ ಬೇರೆ ನನ್ನ ಹತ್ರ ಮಾತಾಡ್ತಿಲ್ಲ. ಆಫೀಸ್ಗೆ ಹೋಗಿ ಏನು ಲಾಭ? ಅಲ್ಲೂ ಇದೇ ಕತೆ ಮುಂದುವರಿಯುತ್ತೆ. ಸೊ ಇಟ್ಸ್ ಬೆಟರ್ ಐ ಡೋಂಟ್ ಗೋ. ಯಾಕೆ ಮಾತಾಡ್ತಿಲ್ಲ? ನಿನ್ನೆ ಅದಕ್ಕೆ ಹತ್ರ ಚೆನ್ನಾಗೇ ಮಾತಾಡಿದ್ರಲ್ವಾ? ನೋಡಿ, ಎಲ್ಲ ಸರಿ ಹೋಗಿದೆ. ಸುಮ್ಮನೆ ಡ್ರಾಮಾ ಮಾಡಬೇಡಿ. ಹಾಗಂತ ನೀವು ತಿಳ್ಕೊಂಡಿದ್ದೀರಾ ಆರ್ತಿ ಅವರೇ? ಅವಳು ತಾನು ಪ್ರೆಗ್ನೆಂಟ್ ಅನ್ನೋ ಅಸ್ತ್ರ ಉಪಯೋಗಿಸಿ ಎಲ್ಲ ಸರಿ ಮಾಡ್ಕೊಂಡ್ಬಿಟ್ಲು. ಆದರೆ ನಾನೇನು ಮಾಡೋದು? ಏನ್ ಮಾಡೋದು ಅಂತ ಸುಮ್ಮನೆ ಕೂತ್ರೆ ಆಗುತ್ತಾ? ಹೋಗಿ ಭಾವನ ಹತ್ರ ಮಾತಾಡಿ. ಅದೆಲ್ಲ ಆಗೋಗಿದೆ ಹೆಂಡ್ತಿ. ನಾನು ಎಷ್ಟೇ ಹೇಳಿದ್ರು ಅವನಿಗೆ ಅರ್ಥನೇ ಆಗ್ತಿಲ್ಲ. ಸರಿ, ಭಾವನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವ್ರು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ನಿಮ್ಮ ಮೇಲೆ ತುಂಬಾ ಟೈಮ್ ಕೋಪ ಮಾಡ್ಕೊಂಡಿರೋಕ್ಕಾಗಲ್ಲ ಅವ್ರಿಗೆ. ಈಗ ಎಲ್ರು ಅವ್ರವ್ರ ಕೆಲಸ ಮಾಡ್ಲೇಬೇಕು. ಅದಕ್ಕೆ ನಾನು ನನ್ನ ಕೆಲಸನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಗಂಡನಾಗಿ ಸಿನ್ಸಿಯರ್ ಆಗಿ ನನ್ನ ಹೆಂಡತಿನ ಮುದ್ದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನು ಬೇಕಾಗಿಲ್ಲ. ಈಗ ಮನೆ ಸೊಸೆಯಾಗಿ ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಒಲೆ ಮೇಲೆ ಟೊಮೊಟೊ ಗೊಜ್ಜಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಸೀದೋಗುತ್ತಷ್ಟೇ. ನಿಮಗೆ ನಾನು ಇನ್ನೂ ಅರ್ಥನೇ ಆಗಿಲ್ಲ ಹೆಂಡತಿ. ದಿಸ್ ಇಸ್ ನಾಟ್ ಫೇರ್. ನಾನು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಇನ್ನೇನು ಮತ್ತೆ, ನಾನು ಹೇಗೆ ಅಂತ ನಿಮ್ಗೆ ಗೊತ್ತಿದ್ರು ಒಲೆ ಮೇಲೆ ಏನಾದರೂ ಇಟ್ಟು ಇಲ್ಲಿಗೆ ಬರ್ತಿದ್ರಾ? ಅಲ್ಲ, ನೀವೆಷ್ಟು ಅನ್ರೊಮ್ಯಾಂಟಿಕ್ ಅಲ್ವಾ? ನಾನೇನೋ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರಲಿ ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀವು ಆ ಟೊಮೊಟೊ ಗೊಜ್ಜಿನ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಇದಕ್ಕೇನು ಕಮ್ಮಿ ಇಲ್ಲ ನೀವು. ನಾನು ಈ ನಗುಗೆ ಬಿದ್ದಿದ್ದು. ಮನೇಲಂತೂ ಪ್ರೈವಸಿನೂ ಇಲ್ಲ. ಇವತ್ತು ಹಾಗೆ ಲಾಂಗ್ ಡ್ರೈವ್ ಹೋಗೋಣ, ಚೆನ್ನಾಗಿ ರೆಡಿಯಾಗಿ. ಲಾಂಗ್ ಡ್ರೈವಾ ಇವತ್ತಾ? ಇಲ್ಲ, ನಿಮ್ಗೆ ವಯಸ್ಸಾಗಿ ಹಲ್ಲೆಲ್ಲ ಉದ್ರೋಗಿ ಸೋಡಾ ಗ್ಲಾಸ್ ಹಾಕೊಂಡು ಕೈಗೊಂದು ಊರ್ಗೋಲ್ ಬಂದು ಬೆನ್ನೆಲ್ಲ ಬಾಗಿ ಒಂದ್ ಹೆಜ್ಜೆ ಇಡೋಕ್ಕೂ ಒದ್ದಾಡೋ ಟೈಮಲ್ಲಿ ಹೋಗೋಣ, ಆಯ್ತಾ? ಕೇಳದ್ ನೋಡಿ, ಇವತ್ತೇ ಹೋಗ್ತಾ ಇದೀವಿ. ನೀವು ನೋ ಅನ್ನೋ ಚಾನ್ಸೇ ಇಲ್ಲ. ನೋ ಅಂದ್ರು ನಾನು ಕೇಳಲ್ಲ. ನಾನು ನೀವು ಕಳೆದ ಸಲ ಜುವೆಲ್ರಿ ಸ್ಟೋರ್ಗೆ ಹೋದಾಗ ನಾನೊಂದು ಡೈಮಂಡ್ ಸೆಟ್ ಕೊಡ್ಸಿದ್ನಲ್ಲ, ಅದನ್ನ ಹಾಕೊಳ್ಳಿ, ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಿತಿ ಅದೇನೋ ಡ್ಯಾನ್ಸ್ ವಿಡಿಯೋ ಮಾಡ್ತಾಳಂತೆ, ಚೆನ್ನಾಗಿರೋ ಒಡವೆ ಬೇಕು ಅಂತ ಹೇಳಿದ್ಲು. ವಿಕ್ಕಿ ಇನ್ನೊಂದು ಡೈಮಂಡ್ ಸೆಟ್ ಕೊಡ್ಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದನ್ನ ಕೊಡ್ತೀನಿ, ತಗೊಂಡು ಹೋಗು. ದೋಸೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಾನೇ ಮಾಡಿದ್ದು. ಅಲ್ಲ ಅಲ್ಲ, ಪರಿನೇ ಮಾಡಿದ್ದು. ಅಮ್ಮ, ನೀನು ತಿಂಡಿ ತಿನ್ಕೊಳ್ಳೆ. ಆದೇ ಮನೆಗೆ ಹೋಗಕ್ ಲೇಟ್ ಆಗಲ್ವಾ? ಅದು ಆದ್ಯತ್ಕೆಗೆ ಹುಷಾರಿಲ್ಲ, ಅದಕ್ಕೆ ನಾನೇ ಹೋಗ್ತಿದ್ದೀನಿ. ಹುಷಾರಿಲ್ವಾ? ಆದ್ಯಾಗೇನಾಯ್ತು? ನಾನು ಅವಳ ಹತ್ರ ಮಾತಾಡಿದ್ದೀನಿ ರಜಾ. ನೀನೇನು ಹೆದರ್ಕೋಬೇಡ, ಗರ್ಭಿಣಿ ಹುಡುಗಿ ಅಲ್ವಾ, ಸ್ವಲ್ಪ ನಿಶಕ್ತಿ ಇರುತ್ತೆ. ಛೇ, ನಾನು ಎಂತ ನತದೃಷ್ಟ. ನನ್ನ ತಂಗಿಗೆ ಹುಷಾರಿಲ್ಲ ಅಂದಾಗ್ಲೂ ನಾನು ಅಲ್ಲಿರೋಕ್ಕಾಗ್ತಿಲ್ಲ. ಹಾಗ್ಯಾಕಪ್ಪ ಅನ್ಕೋತ್ಯಾ? ನೀನು ಅಲ್ಲಿಗೆ ಹೋಗೋದಕ್ಕಾಗದೇ ಇದ್ರು ಅವಳು ಹುಷಾರಾದ್ಮೇಲೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅವಳನ್ನ ಇಲ್ಲಿಗೆ ಕರೆಸ್ಕೊಳ್ಳೋಣ. ಹಾಗೆ ನೀನು ಅವಳನ್ನ ಆರಾಮಾಗಿ ಭೇಟಿ ಮಾಡ್ಬೋದು. ನಿಮ್ಮ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅನ್ಸುತ್ತೆ ಅಂಕಲ್. ಯಾಕಪ್ಪ ಅಷ್ಟು ದೊಡ್ಡ ಮಾತೆಲ್ಲ ಆಡ್ತೀಯಾ? ದೊಡ್ಡ ಭಾರ ನನ್ನ ಮೇಲಿದೆ ಅಂಕಲ್. ನೀವು ನನಗೆ ಜಾಗ ಕೊಟ್ಟಿದ್ದೀರಾ, ನಾನು ಯಾರು ಅಂತ ಗೊತ್ತಾದ್ಮೇಲೂ ಇರೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ.
ಅದು ಅಲ್ಲದೆ ಈಗ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ನನ್ನ ವಿಷಯನ ಮುಚ್ಚಿಟ್ಟೆ ಅಂತ ನೀವು ಯಾರು ಕೋಪನೂ ಮಾಡ್ಕೊಂಡಿಲ್ಲ. ಒಬ್ಬ ವ್ಯಕ್ತಿ ಇನ್ನೇನು ತಾನೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಹೇಳಿ? ಇಂಥ ಮನೆ ಆಗಲಿ ನಿಮ್ಮ ಥರ ಜನ ಆಗಲಿ ಇನ್ನೊಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಗುಟ್ಟು ಯಾರಿಗಿರಲ್ಲ ಹೇಳು. ಸಿಹಿ ಸಮಾಚಾರ ಆಗಿದ್ರೆ ನೀನು ಖಂಡಿತ ಮುಚ್ಚಿಡ್ತಿರ್ಲಿಲ್ಲ. ಕಹಿ ಘಟನೆ ಆಗಿರೋದ್ರಿಂದ ಹೇಳ್ಕೊಂಡಿಲ್ಲ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಕಹಿ ಘಟನೆ ಆಗಿರುತ್ತೆ ಅಲ್ವಾ? ಅದು ಅಲ್ಲದೆ ಕುಟುಂಬ ಅಂದ್ರೆ ಹೀಗೇನಪ್ಪ. ಯಾರಾದರೂ ಒಬ್ರು ನಮ್ಗೆ ಇಷ್ಟ ಇಲ್ಲದೆ ಇರೋದನ್ನ ಮಾಡಿದ್ರು ಸಹಿಸ್ಕೊಂಡು ಹೋಗ್ಬೇಕು ಅಷ್ಟೇ. ನನ್ಗೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಆದ್ಯ, ಇವತ್ತಿಂದ ನಿನ್ನ ನೋಡ್ಕೊಳ್ಳೋಕೆ ಹೊಸ ನರ್ಸ್ ಬರ್ತಾರೆ. ನಿಮ್ಮ ಅಣ್ಣನೇ ಹುಡುಕಿರೋದು. ಅವ್ನ್ಗೆ ಯಾರು ಹುಡ್ಕು ಅಂದಿದ್ದು? ನಂಗೆ ನರ್ಸ್ ಬೇಕಾಗಿಲ್ಲ. ನೀನು ಹೊಸದಾಗಿ ರಗ್ಲೆ ತೆಗಿಬೇಡ. ನಾವೆಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರ ಮಾಡಿರೋದು. ಆದ್ರೆ ಆ ನಿರ್ಧಾರ ನನ್ನ ಬಗ್ಗೆ ತಾನೆ. ನನ್ನನ್ನು ಯಾಕೆ ಕೇಳಿಲ್ಲ ನೀವು? ನನಗೆ ನರ್ಸ್ ಬೇಡ. ನೀನ್ ಇವಾಗ ಏನು ಮಾತಾಡ್ಬೇಡ. ಸುಮ್ಮನೆ ನಾವು ಹೇಳ್ದಷ್ಟು ಕೇಳು ಅಷ್ಟೇ. ತಗೋ, ಪಾಲಕ್ ಜ್ಯೂಸ್ ಕೊಡಿ. ನಂಗೆ ಪಾಲಕ್ ಜ್ಯೂಸ್ ಬೇಡ. ಪಾಲಕ್ ಜ್ಯೂಸು ಬೇಡ, ನರ್ಸು ಬೇಡ ಅಂದ್ರೆ ಹೇಗೆ? ತಗೋ. ಬೇಡ ಅಂದ್ರೆ ಬೇಡ. ನೀನು ಈಗ ನನ್ನ ಹತ್ರ ಹಠ ಮಾಡ್ಬೋದು, ಆದ್ರೆ ನರ್ಸ್ ಬಂದ್ಮೇಲೆ ಅವ್ರು ನಿನಗೆ ಕುಡಿಸ್ತಾರೆ. ಅದಕ್ಕೆ ಅವ್ರನ್ನ ಅಪಾಯಿಂಟ್ ಮಾಡ್ತಿರೋದು. ಅವ್ರು ಕುಡಿ ಅಂದ್ಬಿಟ್ರೆ ನಾ ಕುಡ್ದು ಬಿಡ್ತೀನಾ? ನಿಮ್ಗೆಲ್ಲೋ ಭ್ರಮೆ. ಚಿಕ್ಕ ಮಗು ತರ ಆಡ್ತಿದ್ಯಾ ಆದ್ಯ ನೀನು? ಹೋಗ್ಲಿ ಬಿಡು. ನಿನಗೆ ನರ್ಸ್ ಏನಕ್ಕೆ ಬೇಡ ಅದನ್ನಾದ್ರೂ ಹೇಳೋ. ನನ್ನ ನೋಡ್ಕೊಳಕ್ಕೆ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಹಾಗಿರುವಾಗ ಗುರ್ತು ಪರಿಚಯ ಇಲ್ದಿರೋ ನರ್ಸ್ ಆಗತ್ತೆ ನನಗಿಲ್ಲ. ನೋಡು ವೇದಾಂತ್ ಹೇಗೆ ಆಡ್ತಿದ್ದಾಳೆ. ನೀನೇ ಹೇಳು ಸ್ವಲ್ಪ ಇವಳಿಗೆ. ಆದ್ಯ, ನೀನು ಸುಮ್ಮನೆ ಹಠ ಮಾಡಬೇಡ. ಇದು ನೆಗ್ಲೆಕ್ಟ್ ಮಾಡೋ ವಿಚಾರ ಅಲ್ಲ. ಡಾಕ್ಟರ್ ಏನು ಹೇಳಿದ್ದಾರೆ ಅಂತ ನಿನಗೂ ಗೊತ್ತು. ನೀನು ಮುಂದೆನೇ ಹೇಳಿದ್ದಾರೆ. ನನಗೆಲ್ಲ ಗೊತ್ತು. ನಾನೇ ಒಬ್ರಿಗೆ ಹೇಳಿದ್ದೀನಿ, ಇನ್ಮೇಲೆ ಅವರೇ ಬರ್ತಾರೆ. ನರ್ಸ್ಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರಿಗೂ ನನ್ನ ಮೇಲೆ ನಿನ್ನಷ್ಟೇ ಕಾಳಜಿ ಇದೆ. ಏನು, ನೀನೇ ಒಬ್ರಿಗೆ ಬರಕ್ ಹೇಳಿದ್ಯಾ? ಅಫ್ಕೋರ್ಸ್, ಅದಕ್ಕೆ ನಾನು ನರ್ಸ್ನ ಬೇಡವೇ ಬೇಡ ಅಂತ ಹೇಳ್ತಾ ಇರೋದು. ಯಾರಿಗೆ ಹೇಳಿದ್ಯಾ? ಸರ್ಪ್ರೈಸ್. ನೋಡಪ್ಪ, ಇವತ್ತಿನ ಕಾಲದಲ್ಲಿ ಯಾರಿಗೂ ತಾಳ್ಮೆ ಇಲ್ಲ. ತಿರುಗುತ್ತರ ಕೊಡೋದು, ಮುಂಗೋಪ ಮಾಡ್ಕೊಳ್ಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿಸ್ಕೊಳ್ಳೋದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಮನೆ ಹೊಡೆದು ಬಿಡ್ತಾರೆ. ಆದರೆ ಸಹನೆ ತುಂಬ ದೊಡ್ಡ ಸಾಧನೆ ಅಪ್ಪ. ನೀನು ಅದನ್ನೇ ಮಾಡ್ತಾ ಇರೋದು. ನಿನಗೇನೇ ಕಷ್ಟ ಬಂದರೂ ನಿಮ್ಮ ಅಣ್ಣನ ಬಗ್ಗೆ ನೀನು ಒಂದೇ ಒಂದು ಕೆಟ್ಟ ಮಾತು ಕೂಡ ಆಡಿಲ್ಲ. ಸಮಸ್ಯೆ ಏನೇ ಇರಬಹುದು, ಅದನ್ನು ದೊಡ್ಡದು ಮಾಡೋದು ಇಷ್ಟ ಇಲ್ಲ ನಿನಗೆ ಅಂತ ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ. ಒಬ್ಬ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾನೆ ಅಂದರೆ ಅವನಿಗೆ ಸಹಕಾರ ಕೊಡೋದು ಧರ್ಮನಪ್ಪ. ನಾವು ಅದನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಇದ್ಯಾಕೋ ಹೆವಿ ಸೆಂಟಿಮೆಂಟ್ ಆಯ್ತು. ಹಲೋ, ಸರಿ, ಅದು ಯಾರು ಬರ್ತಾರೆ ನಾನು ನೋಡ್ತೀನಿ. ಒಂದು ವೇಳೆ ಅವ್ರು ಬರಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನೋನು ಅಂತ ಸೀನೆಲ್ಲ ಆಗೋದೇ ಇಲ್ಲ. ಅವ್ರು ಒಂದ್ಸಲ ಕಮಿಟ್ ಆದ್ಮೇಲೆ ಮುಗೀತು. ಆಮೇಲೆ ಅವ್ರ ಮಾತನ್ನ ಅವರೇ ಕೇಳಲ್ಲ. ಇದೆಲ್ಲ ಸ್ವಲ್ಪ ಓವರ್ ಆಯ್ತು. ಬರೋರು ಬರಲಿ, ಮೊದಲು ಜ್ಯೂಸ್ ಕೊಡಿ. ಸಾರಿ ಅಣ್ಣ, ನನಗೂ ಈ ಪಾಲಕ್ ಜ್ಯೂಸಿಗೂ ಜನ್ಮಾಂತರ ದುಶ್ಮನ್ ಇದೆ. ಸೊ
So, I'm very sorry.